ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರಗಳು. ಬಿಗ್ ಬಾಸ್ ಶೋ ಹೋಗುವ ಪ್ರತಿಯೊಬ್ಬ ಸ್ಪರ್ಧಿಗೂ ಅಲ್ಲಿ ಟ್ರೋಫಿ ಗೆಲ್ಲುವುದು ಎಷ್ಟು ಮುಖ್ಯವೋ ಅಷ್ಟೇ ಮುಖ್ಯ ಕಿಚ್ಚನ ಚಪ್ಪಾಳೆ ಗಿಟ್ಟಿಸುವುದು. ಎಲ್ಲ ಸ್ಪರ್ಧಿಗಳು ಕೂಡ ಒಂದಲ್ಲ ಒಂದು ಬಾರಿ ಕಿಚ್ಚನ ಚಪ್ಪಾಳೆಯನ್ನು ಪಡೆಯಬೇಕು ಎಂದು ಆಸೆ ಇಟ್ಟುಕೊಂಡಿರುತ್ತಾರೆ. ಇದೀಗ ಅಂತ ಆಸೆ ಈಡೇರುವುದು ಗಿಲ್ಲಿ ನಟನಿಗೆ. ಹೌದು, ಗಿಲ್ಲಿ ನಟ ಅವರು ಈ ವಾರದ ಕಿಚ್ಚನ ಚಪ್ಪಾಳೆಯನ್ನು ಪಡೆದುಕೊಂಡಿದ್ದಾರೆ. ಅದು ಕೂಡ ಫಿನಾಲೆ ಕಡೆಗೆ ವಾರದಲ್ಲಿ ಎಂಬುದು ವಿಶೇಷ. ಹೌದು, ರಕ್ಷಿತಾ ಶೆಟ್ಟಿ ಅವರ ಮೇಲೆ ಸುಮ್ಮನೆ ಆರೋಪಗಳನ್ನು ಮಾಡುತ್ತಾ ಕೊನೆಗೆ ವೈಯಕ್ತಿಕ ದಾಳಿಯನ್ನು ಕೂಡ ಮಾಡುವುದಕ್ಕೆ ಮುಂದಾದವರು ಅಶ್ವಿನಿ ಗೌಡ ಮತ್ತು ಜಾಹ್ನವಿ. ಅಂತಿಮವಾಗಿ ಅವರಿಬ್ಬರು ಮಾಡಿದ ಮಿಸ್ಟೇಕ್ ಏನು ಎಂಬುದನ್ನು ಕಿಚ್ಚ ಸುದೀಪ್ ಅವರು ಸಾಕ್ಷಿ ಸಮೇತ ಎಲ್ಲರೂ ಮುಂದಿಟ್ಟಿದ್ದಾರೆ. ಅಶ್ವಿನಿ ಗೌಡ ಬಹಿರಂಗವಾಗಿ ರಕ್ಷಿತಾಗೆ ಕ್ಷಮೆ ಕೇಳಿದರು. ಇದು ಒಂದು ಕಡೆಯಾದರೆ, ಯಾವಾಗ ಇವರಿಬ್ಬರ ರಕ್ಷಿತಾ ವೈಯಕ್ತಿಕ ದಾಳಿ ಆರಂಭಿಸಿದರೋ ಆಗಿನಿಂದಲೂ ರಕ್ಷಿತಾ ಪರ ನಿಂತವರು ಗಿಲ್ಲಿ ನಟ. ರಕ್ಷಿತಾ ಶೆಟ್ಟಿ ಕಣ್ಣೀರಿಗೆ ಕಾರಣವಾದ ಅಶ್ವಿನಿ ಗೌಡ ಮತ್ತು ಜಾಹ್ನವಿಯನ್ನು ಓದಲ್ಲಿ ಬಂದಲ್ಲಿ ಪ್ರಶ್ನೆ ಮಾಡುತ್ತಲೇ ಇದ್ದರು. ಗಿಲ್ಲಿ, ನೀವಿಬ್ಬರು ತಪ್ಪು ಮಾಡಿದ್ದೀರಿ ಎಂದು ನೇರವಾಗಿ ಮಾತನಾಡಿದರು. ತಮ್ಮ ನಿಲುವು ಎಲ್ಲರೆದುರು ಸ್ಪಷ್ಟವಾಗಿ ತೋರಿಸಿದರು ಮತ್ತು ರಕ್ಷಿತಾ ಪರವಾಗಿ ನಿಂತರು. ಗಿಲ್ಲಿ ನಟ ಈ ನಡೆಯು ಸುದೀಪ್ಗೆ ಮೆಚ್ಚುಗೆ ಆಗಿದೆ. ಹಾಗಾಗಿ ಮೊದಲ ಫಿನಾಲೆ ವಾರದಲ್ಲಿ ಕಿಚ್ಚನ ಚಪ್ಪಾಳೆಯನ್ನು ಗಿಲ್ಲಿಗೆ ನೀಡಿದರು. ಇನ್ನು ಕಿಚ್ಚನ ಚಪ್ಪಾಳೆ ಪಡೆದ ಸ್ಪರ್ಧಿಗೆ ಒಂದು ಸ್ಪೆಷಲ್ ಫೋಟೋ ಫ್ರೇಮ್ ಅನ್ನು ಕಳುಹಿಸಿಕೊಡುವುದು ಸಹಜ. ಅಂತೆಯೇ ಗಿಲ್ಲಿಗೆ ಅಂತೆ ಒಂದು ಸ್ಪೆಷಲ್ ಫೋಟೋ ಫ್ರೇಮ್ ಬಿಗ್ ಬಾಸ್ ಮನೆಯೊಳಗೆ ಬಂತು. ಸ್ಟೋರ್ ರೂಮ್ನಲ್ಲಿದ್ದ ಫೋಟೋವನ್ನು ತೆಗೆದುಕೊಂಡು ಬರಲು ಅಶ್ವಿನಿ ಗೌಡ ಮತ್ತು ಜಾಹ್ನವಿ ಅವರಿಗೆ ಸುದೀಪ್ ಸೂಚಿಸಿದರು. ವಿಶೇಷವಾಗಿ ಅವರಿಬ್ಬರು ಹೋಗಿ ಅದನ್ನು ತೆಗೆದುಕೊಂಡು ಬಂದರು. ನಂತರ ಆ ಫೋಟೋ ಫ್ರೇಮ್ ಅನ್ನು ಗಿಲ್ಲಿ ನಟ ನೋಡಿ ಸಂಭ್ರಮಿಸಿದರು. ಬಳಿಕ ಅದನ್ನು ಬಿಗ್ ಬಾಸ್ ಮನೆಯಲ್ಲಿ ತೂಕ ಹಾಕಿದರು. ಗಿಲ್ಲಿ ಫೋಟೋ ಮೇಲೆಯೇ ಕರ್ನಾಟಕದ ಭೂಪಟ ಇದ್ದಿದ್ದು ವಿಶೇಷವಾಗಿತ್ತು. ಹಾಗೆ ಯಾರೆಲ್ಲ ಗಿಲ್ಲಿ ನಟ ಫ್ಯಾನ್ಸ್ ಇದ್ದೀರಾ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಶೇರ್ ಮಾಡಿ. ಹಾಗೆ ಗಿಲ್ಲಿ ನಟನ ಆಟ ಯಾರಿಗೆಲ್ಲ ಇಷ್ಟವಾಗ್ತಿದೆ ತಪ್ಪದೆ ಈ ವಿಡಿಯೋವನ್ನು ಶೇರ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ.